ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ನೀವು ನಿಮ್ಮಲ್ಲಿರುವಂತಹ ಮೊತ್ತದ ಜೊತೆಗೆ ಸಾಲವನ್ನ ಮಾಡಿರ್ತೀರಾ. ಹಾಗಾಗಿ ಸಾಲವನ್ನ ಮರುಪಾವತಿ ಮಾಡುವ EMI ಹೊರೆ ನಿಮ್ಮ ಮೇಲಿರುತ್ತೆ. ಇದು ಒಂದು ರೀತಿ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ಕೈ ಕಾಲುಗಳನ್ನು ಕಟ್ಟಾಕತ್ತೆ, ನಿಮ್ಮ ಆಲೋಚನೆಗಳನ್ನ ಮತ್ತು ನಿಮ್ಮ ಧೈರ್ಯವನ್ನ ಕಟ್ಟಾಕ್ತಾ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡ್ಗಳೇನಪ್ಪ ಅಂತಂದ್ರೆ ನೀವು ಕೊಡುವ ಏನು 7% ಇಂದ 9% ನೀವೇನು ಹೌಸಿಂಗ್ ಲೋನ್ ಮೇಲೆ ನೀವು ಪಾವತಿ ಮಾಡ್ತೀರಿ ಇಂಟ್ರೆಸ್ಟ್ ರೇಟು, ಅದಕ್ಕಿಂತ ಜಾಸ್ತಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ದುಡಿಬಹುದು. ಹಾಗಾಗಿ ನೀವೇನಪ್ಪ ಅಂತಂದ್ರೆ ಮ್ಯೂಚುವಲ್ ಫಂಡ್ ಶೇರ್ಸ್ ಅಲ್ಲಿ ಬಹಳ ಏನಪ್ಪಾ ಅಂತಂದ್ರೆ ನಿಮಗೆ ಅವೇರ್ನೆಸ್ ಇರಬೇಕು. ಯಾರೋ ಹೇಳಿದ್ರು ವಾಟ್ಸಪ್ ಗ್ರೂಪಲ್ಲಿ ಬಂತು ಅಂತ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡಿ ದುಡ್ಡನ್ನು ಕಳ್ಕೋಬಾರ್ದು. ನಿಮಗೆ ಆ ಟೆಕ್ನಿಕ್ಕು ಅಥವಾ ನಿಮಗೆ ಯಾರು ಫಂಡ್ ಮ್ಯಾನೇಜರ್ ಅಥವಾ ಅಡ್ವೈಸರ್ ಇರ್ತಾರೆ ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಒಂದು ಒಳ್ಳೆ ಮನೆಯಲ್ಲಿ ದೊಡ್ಡದಾಗಿರೋ ಮನೆಯನ್ನ ಬಾಡಿಗೆಗಿರ್ಬೋದು, ಈ ಒಂದು ಮ್ಯೂಚುವಲ್ ಫಂಡ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅದರ ಮೌಲ್ಯ ಒಂದು 5 ವರ್ಷ 10 ವರ್ಷದಾಗ ಸಿಕ್ಕಿದಾಗ ನಿಮ್ಮ ಏನು ಕ್ಯಾಪಿಟಲ್ ಬಂಡವಾಳನೇ ಇರುತ್ತೆ, ಅಷ್ಟೇ ಇರುತ್ತೆ. ಅದರ ಬೆಳೆದ ಮೌಲ್ಯದಿಂದ ಲೋನ್ ಫ್ರೀ ಒಂದು ಮನೆಯನ್ನ ನೀವು ತೆಗೆದುಕೊಳ್ಬಹುದು. ಬದಲಾದ ಪರಿಸ್ಥಿತಿನಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಯಾವುದೇ ರೀತಿಯ ಹೂಡಿಕೆಗಳಿಗೆ ಬಿಸಿನೆಸ್ಗಳಿಗೆ ಸಮಸ್ಯೆ ಆಗಿದೆ. ಅಲ್ಲಿ ರಿಯಲ್ ಎಸ್ಟೇಟ್ ಅನ್ನೋದು ಬೀಳ್ತಾ ಇದೆ ಮತ್ತು ಎಕಾನಮಿ ಗ್ರೋತ್ ಅನ್ನೋದು ಮೈನಸ್ ಅಲ್ಲಿದೆ. ಇನ್ನು ಅವರಿಗಿರುವಂತಹ ಆಯ್ಕೆಗಳೇನಪ್ಪ ಅಂತಂದ್ರೆ ಚೀನಾ ಮತ್ತು ಭಾರತ. ಚೀನಾದಲ್ಲಿ ಅಲ್ಲೇ ಆದ ಸಮಸ್ಯೆಗಳಿದೆ. ಯಾಕೆಂತಂದ್ರೆ ಅಲ್ಲಿರುವಂತಹ ಸರ್ಕಾರ ಇರ್ಬೋದು, ಭಾಷೆ ಇರ್ಬೋದು, ಅಲ್ಲಿರುವಂಥ ತೆರಿಗೆ ನೀತಿಗಳಿರ್ಬೋದು, ಅಲ್ಲಿರುವಂಥ ಲೋಕಲ್ ಸಮಸ್ಯೆಗಳಿರ್ಬೋದು. ಹೀಗಾಗಿ ಏನಾಗತ್ತಪ್ಪ ಅಂತಂದ್ರೆ ಬಹಳಷ್ಟು ಹೂಡಿಕೆದಾರರಿಗೆ ಭಾರತನೇ ಈಗ ಮುಂದಿನ ಆಯ್ಕೆ ಆಗಿದೆ. ಒಂದು ವರದಿಯ ಪ್ರಕಾರ ಬರೀ ಬೆಂಗಳೂರಿನಲ್ಲಿ ಏನಪ್ಪಾ ಅಂತಂದ್ರೆ 117 ರಿಯಲ್ ಎಸ್ಟೇಟ್ ಕಂಪನಿಗಳು ಇಲ್ಲಿ ಹೂಡಿಕೆಗಳು ಮಾಡೋದಕ್ಕೆ ರೆಡಿಯಾಗಿ ಕುಂತೀವಿ. ಅಂದ್ರೆ ಬಿಲಿಯನ್ ಗಟ್ಟಲೆ ಅಂದ್ರೆ ಸಾವಿರಾರು ಗಟ್ಟಲೆ ದುಡ್ಡನ್ನ ರೆಡಿ ಮಾಡಿಕೊಂಡು ಅವರು ಕಾಯ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಅನ್ನೋದು ಭಾರತದಲ್ಲಿ ಬಹಳಷ್ಟು ಬೆಳವಣಿಗೆ ಕಾಣುತ್ತೆ. ಅದು ಹೂಡಿಕೆಗೆ ಬಹಳ ಒಂದು ಆಯ್ಕೆ.